ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಕೇಂದ್ರೀಯ ಸಂಗೀತ ನಾಟಕ ಅಕಾಡೆಮಿ ಸಂಸ್ಥೆಯಿಂದ ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ. ದೇಶದಾದ್ಯಂತ ಈ ಸಂಗೀತ, ನಾಟಕ ಮತ್ತು ನೃತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 40 ವರ್ಷ ವಯಸ್ಸಿಗಿಂತ ಕಡಿಮೆ ಇರುವಂತಹ ಪ್ರತಿಭೆಗಳನ್ನು ಗುರುತಿಸಿ, ಕಲಾವಿದರನ್ನು ಗುರುತಿಸಿ ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಕೇಂದ್ರೀಯ ಸಂಗೀತ ನಾಟಕ ಅಕಾಡೆಮಿಯಿಂದ ವಾರ್ಷಿಕವಾಗಿ ನೀಡಲಾಗುತ್ತೆ. ಈ ಸಂಸ್ಥೆ ಕೇಂದ್ರೀಯ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ, ಕಾರ್ಯನಿರ್ವಹಿಸುವಂತಹ ಸಂಸ್ಥೆಯಾಗಿದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು, ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರಶ್ನೆ: ಈ ಮನಿ ಟ್ರಾನ್ಸ್ಫರ್ ಮಾಡುವಂತಹ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಣದ ವರ್ಗಾವಣೆಗೆ ಸಂಬಂಧಿಸಿದಂತೆ RTGS ಇದರ ವಿಸ್ತೃತ ರೂಪ ಯಾವುದು ಅಂತ ಆಪ್ಷನ್ಗಳನ್ನು ನೀಡಲಾಗಿದೆ. ಆಪ್ಷನ್ 1 ರಿಮಿಟನ್ಸ್ ಟ್ರಾನ್ಸಾಕ್ಷನ್ ಆಫ್ ಜನರಲ್ ಸರ್ವೀಸಸ್. ಆಪ್ಷನ್ 2 ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಆಪ್ಷನ್ 3 ರೀಕಲೆಕ್ಟೇಬಲ್ ಅಮೌಂಟ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಆಪ್ಷನ್ 4 ರೆಗ್ಯುಲೇಟರಿ ಕ್ಯಾಶ್ ಟ್ರಾನ್ಸ್ಫರ್ ಆಫ್ ಜನರಲ್ ಸೆಟಲ್ಮೆಂಟ್ ಅಂತ ಇದೆ. ಸೊ ಈ RTGS ಈ ಒಂದು ಶಾರ್ಟ್ ಫಾರ್ಮ್ನ ವಿಸ್ತೃತ ರೂಪ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಮನಿ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ಈ RTGS ಅನ್ನುವ ಒಂದು ಟ್ರಾನ್ಸಾಕ್ಷನನ್ನು ಬಳಸಲಾಗುತ್ತೆ. ಸೊ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ RTGS ಅಂದರೆ ಏನು ಮತ್ತು ಇದರ ಫುಲ್ ಫಾರ್ಮ್ ಏನು ಅಂತ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತಂದರೆ, ಈ ದೇಶದಾದ್ಯಂತ ಇರುವಂತಹ ಪ್ರಮುಖ ವಿರೋಧ ಪಕ್ಷಗಳಿಂದ ಭಾರತದಲ್ಲಿ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್ ಅಥವಾ INDIA ಅನ್ನುವ ಒಂದು ಒಕ್ಕೂಟವನ್ನು ಪ್ರಾರಂಭಿಸಲು ನಿರ್ಧಾರ ಮಾಡಲಾಗಿದೆ. ಇದೇ ಜುಲೈ 17-18ರಂದು ಬೆಂಗಳೂರಿನಲ್ಲಿ ಈ ಅಪೋಸಿಷನ್ ಪಾರ್ಟಿ ಮೀಟ್ ಅಥವಾ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು. ಇದೇ ಒಂದು ಸಂದರ್ಭದಲ್ಲಿ ಭಾರತದಾದ್ಯಂತ ಇರುವಂತಹ 26 ವಿರೋಧ ಪಕ್ಷದ ರಾಜಕೀಯ ಪಕ್ಷಗಳ ನಾಯಕರು ಈ INDIA ಅನ್ನುವ ಒಕ್ಕೂಟವನ್ನು ಪ್ರಾರಂಭ ಮಾಡುವಂತಹ ಅಥವಾ ರಚಿಸುವಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ ಮುಖ್ಯವಾಗಿ 2024ರ ಈ ಲೋಕಸಭೆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಈಗ ಆಡಳಿತಾರೂಢವಾಗಿರುವಂತಹ BJP ನೇತೃತ್ವದ NDA ಸರ್ಕಾರ, ಅಂದರೆ NDA ಅಂತಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಈ NDA ಆಡಳಿತಾರೂಢ ಪಕ್ಷವನ್ನು ಸೋಲಿಸಿ 2024ರಲ್ಲಿ INDIA ಅನ್ನುವ ಈ ವಿರೋಧ ಪಕ್ಷಗಳ ಒಕ್ಕೂಟವನ್ನು ಅಧಿಕಾರಕ್ಕೆ ತರುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಒಕ್ಕೂಟವನ್ನು ರಚಿಸಲಾಗ್ತಾ ಇದೆ. ಈ ಹಿಂದೆ ಇದ್ದಂತಹ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಥವಾ UPA ಅಂತ ಕರೆಸಿಕೊಳ್ತಾ ಇದ್ದಂತಹ ಈ ವಿರೋಧ ಪಕ್ಷದ ಈ ಒಂದು ಒಕ್ಕೂಟವನ್ನು ಹೆಸರು ಬದಲಾಯಿಸಿ INDIA ಅನ್ನುವ ಒಕ್ಕೂಟವನ್ನಾಗಿ ಹೆಸರು ಬದಲಾಯಿಸಬೇಕು ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದಂತಹ ಮಮತಾ ಬ್ಯಾನರ್ಜಿ ಅವರು ಔಪಚಾರಿಕವಾಗಿ ಪ್ರಸ್ತಾಪವನ್ನು ಇಟ್ಟಿದ್ದರು. ಸೊ ಅದೇ ಒಂದು ನಿಟ್ಟಿನಲ್ಲಿ ಈಗ ಪ್ರೋಗ್ರೆಸ್ಸನ್ನು ಪಡೆದುಕೊಂಡಿದ್ದು INDIA ಅನ್ನುವ ಒಕ್ಕೂಟವನ್ನು, ಈ ವಿಪಕ್ಷಗಳ ಅಥವಾ ವಿರೋಧ ಪಕ್ಷಗಳ ಒಕ್ಕೂಟವನ್ನು ರಚಿಸಲಾಗ್ತಾ ಇದೆ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ಮೈತ್ರಿಕೂಟದ ನೇತೃತ್ವವನ್ನು ವಹಿಸಿಕೊಳ್ಳಲಿದೆ ಅಂತ ಈ ಒಂದು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅದೇ ರೀತಿಯಾಗಿ ಈ ಜುಲೈ 17-18ರಂದು ನಡೆದಂತಹ ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲಿ ಪಶ್ಚಿಮ ಬಂಗಾಳ, ದೆಹಲಿ, ಪಂಜಾಬ್, ಜಾರ್ಖಂಡ್, ಕರ್ನಾಟಕ, ತಮಿಳುನಾಡು, ಬಿಹಾರದಂತಹ ವಿವಿಧ ರಾಜ್ಯಗಳ ಪ್ರತಿನಿಧಿಸುವಂತಹ 7 ಮುಖ್ಯಮಂತ್ರಿಗಳು ಮತ್ತು ಭಾರತದಾದ್ಯಂತ ಇರುವಂತಹ 26 ಪ್ರಮುಖ ಈ ವಿರೋಧ ಪಕ್ಷದ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು. ಮುಖ್ಯವಾಗಿ ಈ ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿ ಅಂತರ್ಗತ ಒಕ್ಕೂಟ
ಅಂತಂದರೆ ಈ INDIA ಅನ್ನುವ ಒಂದು ಒಕ್ಕೂಟದ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಸದ್ಯಕ್ಕೆ ಈಗ ಆಡಳಿತಾರೂಢ ಅಥವಾ ಅಧಿಕಾರದಲ್ಲಿರುವಂತಹ NDA ಪಕ್ಷವನ್ನು ಸೋಲಿಸುವುದರ ಮೂಲಕ ದೇಶದ ವಿವಿಧ ಸಮಸ್ಯೆಗಳ ಕುರಿತಾಗಿ ಒಮ್ಮತವನ್ನು ತಲುಪುವುದು ಮತ್ತು ಈ 11 ಸದಸ್ಯರ ಸಮನ್ವಯ ಸಮಿತಿಯನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಈ INDIA ಅನ್ನುವ ಒಕ್ಕೂಟ ಕೆಲಸವನ್ನು ಮಾಡಲಿದೆ. ಸೊ ಅದಕ್ಕಿಂತ ಹೆಚ್ಚುವರಿಯಾಗಿ ದೇಶದಾದ್ಯಂತ ಇರುವಂತಹ ನಿರ್ದಿಷ್ಟ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಪ್ರತ್ಯೇಕ ಸಮಿತಿಗಳನ್ನು ಕೂಡ ರಚಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು, ಇದರ ನೇತೃತ್ವವನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಹಿಸಿದೆ. ಸೊ ಅಷ್ಟೇ ಅಲ್ಲದೆ ಇದರ ಒಂದು ಜನರಲ್ ಸೆಕ್ರೆಟರಿಯೇಟ್ ಅನ್ನುವ ಈ ಒಂದು ಸಂಸ್ಥೆಯನ್ನು ಅಥವಾ ಈ ಒಂದು ಆಫೀಸನ್ನು ಕೂಡ ದೆಹಲಿಯಲ್ಲಿ ನಿರ್ಮಿಸುವಂತಹ ಅಥವಾ ರಚಿಸುವಂತಹ ಒಂದು ನಿರ್ಧಾರವನ್ನು ಈ ಒಂದು ಸಂದರ್ಭದಲ್ಲಿ ಕೈಗೊಳ್ಳಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, INDIA ಅನ್ನುವುದು ಈ ಭಾರತದಾದ್ಯಂತ ಇರುವಂತಹ 26 ವಿರೋಧ ಪಕ್ಷಗಳ ರಾಜಕೀಯ ಒಂದು ಒಕ್ಕೂಟ ಪಕ್ಷವಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದರ ಫುಲ್ ಫಾರ್ಮನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅನ್ನುವುದು ಈ INDIA ಒಕ್ಕೂಟದ ಫುಲ್ ಫಾರ್ಮ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ಚೀನಾದ ಒಂದು ಖಾಸಗಿ ಕಂಪನಿಯಿಂದ ಮೀಥೇನ್ ಇಂಧನದಿಂದ ಚಲಾಯಿಸುವಂತಹ ಅಥವಾ ನಡೆಯುವಂತಹ ಒಂದು ಬಾಹ್ಯಾಕಾಶ ರಾಕೆಟನ್ನು ಝೂಕ್ 2 ಅನ್ನುವ ಹೆಸರಿನ ಒಂದು ರಾಕೆಟನ್ನು ಭೂಮಿಯ ಕಕ್ಷೆಗೆ ಉಡಾಯಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಮೀಥೇನ್ ಇಂಧನವನ್ನು ಬಾಹ್ಯಾಕಾಶ ರಾಕೆಟ್ನಲ್ಲಿ ಬಳಸಿದಂತಹ ಒಂದು ಮೊದಲ ಪ್ರಯತ್ನ ಇದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಝೂಕ್ 2 ಅನ್ನುವ ಈ ಒಂದು ಕ್ಯಾರಿಯರ್ ರಾಕೆಟ್ ಜುಲೈ 12ರಂದು ವಾಯುವ್ಯ ಚೀನಾದ ಮಂಗೋಲಿಯಾದ ಪ್ರದೇಶದಿಂದ, ಈ ಚೀನಾದ ಒಂದು ಪ್ರದೇಶ ಇದು, ಸೊ ಜಿಯುಕ್ವಾನ್ ಅನ್ನುವ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಲಾಂಚ್ ಮಾಡಲಾಯಿತು ಯಶಸ್ವಿಯಾಗಿ ಅಂತ ಈ ಒಂದು ಮಾಹಿತಿಯನ್ನು ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಝ್ಯೂಕ್ 2 ಅನ್ನುವ ಈ ಒಂದು ರಾಕೆಟ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಚೀನಾದ ಈ ಬಾಹ್ಯಾಕಾಶ ಖಾಸಗಿ ಸಂಸ್ಥೆಯಾದಂತಹ ಲ್ಯಾಂಡ್ಸ್ಕೇಪ್ ಅನ್ನುವ ಒಂದು ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದ್ದು ಈ ಒಂದು ರಾಕೆಟನ್ನು ಮುಖ್ಯವಾಗಿ ಚೈನೀಸ್ ಆರ್ಬಿಟಲ್ ಕ್ಲಾಸ್ ಲಾಂಚಿಂಗ್ ವೆಹಿಕಲ್ ಆಗಿ ಈ ಒಂದು ರಾಕೆಟನ್ನು ಗುರುತಿಸಲಾಗುತ್ತದೆ. ದ್ರವ ಇಂಧನ ರಾಕೆಟ್, ದ್ರವ ಆಮ್ಲಜನಕ ಮತ್ತು ದ್ರವ ಮೀಥೇನನ್ನು ಬಳಸಿ ಚಾಲಿತವಾಗಿರುವಂತಹ ಈ ಒಂದು ರಾಕೆಟ್ ಮುಖ್ಯವಾಗಿ ವಿಶ್ವದ ಮೊದಲ ಮೀಥೇನ್ ಚಾಲಿತ ರಾಕೆಟ್ ಆಗಿ ಕೂಡ ಬಾಹ್ಯಾಕಾಶದ ಕಕ್ಷೆಗೆ ಅಥವಾ ಭೂಮಿಯ ಒಂದು ಕಕ್ಷೆಗೆ ಲಾಂಚ್ ಮಾಡಲಾಗಿದೆ ಅಥವಾ ಅದನ್ನು ವರ್ಗಾಯಿಸಲಾಗಿದೆ ಅಂತ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಈ ಲ್ಯಾಂಡ್ಸ್ಕೇಪ್ ಅನ್ನುವ ಸಂಸ್ಥೆಯಿಂದ ಡಿಸೆಂಬರ್ನಲ್ಲಿ ಇದೇ ರೀತಿಯಾದಂತಹ ಒಂದು ಉಡಾವಣೆ ವಿಫಲವಾದ ನಂತರ 2ನೇ ಅಟೆಂಪ್ಟ್ನಲ್ಲಿ ಯಶಸ್ವಿಯಾಗಿ ಈ ಒಂದು ರಾಕೆಟನ್ನು ಮೀಥೇನ್ ಇಂಧನವನ್ನು ಬಳಸಿಕೊಂಡಂತಹ ರಾಕೆಟನ್ನು ಕಕ್ಷೆಗೆ ತಲುಪಿಸಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ ಮುಖ್ಯವಾಗಿ ಈ ಮರುಬಳಕೆ ಮಾಡಬಹುದಾದಂತಹ ರಾಕೆಟ್ಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಈ ಮೀಥೇನ್ ಇಂಜಿನ್ಗಳು ಕಡಿಮೆ ಕಾರ್ಯಾಚರಣೆಯ ವೆಚ್ಚ ಅಂದರೆ ಕಾಸ್ಟ್ ಕೂಡ ಕಡಿಮೆಯಾಗಿರುತ್ತೆ ಮತ್ತು ಉತ್ತಮ ಕಾರ್ಯಕ್ಷಮತೆಯನ್ನು ಹೊಂದಿದಂತಹ ಇಂಧನವಾಗಿರುವುದರಿಂದ ಈ ಮೀಥೇನ್ ಚಾಲಿತ ರಾಕೆಟ್ಗಳನ್ನು ಉಡಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂತಹ ಒಂದು ಲ್ಯಾಂಡ್ ಮಾರ್ಕ್ ಅಚೀವ್ಮೆಂಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ಲ್ಯಾಂಡ್ಸ್ಕೇಪ್ ಅನ್ನುವ ಸಂಸ್ಥೆ ದ್ರವ ಪ್ರೊಪೆಲೆಂಟ್ ರಾಕೆಟನ್ನು ಉಡಾವಣೆ ಮಾಡಿದಂತಹ ಚೀನಾದ 2ನೇ ಖಾಸಗಿ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ ಆಲ್ರೆಡಿ ಈಗ USA ಕೂಡ ಈ ಈ ಸ್ಪೇಸ್ ಎಕ್ಸ್ ಎನ್ನುವ ಸಂಸ್ಥೆ ಇದೇ ರೀತಿಯಾಗಿ ಖಾಸಗಿ ಕಂಪನಿಯಾಗಿ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ರಾಕೆಟ್ಗಳನ್ನು ಉಡಾವಣೆ ಮಾಡ್ತಾ ಇದೆ, ಖಾಸಗಿ ರಾಕೆಟ್ಗಳನ್ನು. ಅದೇ ರೀತಿಯಾಗಿ ಈ ಚೀನಾ ಕೂಡ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮುನ್ನಡೀತಾ ಇದ್ದು, ಭಾರತದಲ್ಲೂ ಕೂಡ ಇನ್ನೂವರೆಗೂ ಯಾವುದೇ ರೀತಿಯಾದಂತಹ ಖಾಸಗಿ ಕಂಪನಿಗಳು ಈ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತೆ ರಾಕೆಟ್ಗಳನ್ನು ಉಡಾಯಿಸುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಇನ್ನೂ ಮಾಡಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಈ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪಾರ್ಟ್ನರ್ಶಿಪ್ಪನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಜಾಗತಿಕ ದೈತ್ಯ ಕಂಪನಿಗಳಾದಂತಹ ಮೆಟಾ ಮತ್ತು ಮೈಕ್ರೋಸಾಫ್ಟ್ ಕಂಪನಿಗಳಿಂದ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ LLM ಅಥವಾ ದೊಡ್ಡ ಭಾಷಾ ಮಾದರಿಯನ್ನು ಡೆವಲಪ್ ಮಾಡಲಾಗಿದೆ. ಇದರ ಹೆಸರು ಲಾಮಾ 2 ಅಂತ. ಇದಕ್ಕಿಂತ ಮುಂಚೆ ಲಾಮಾ ಅನ್ನುವ ಒಂದು ಲ್ಯಾಂಗ್ವೇಜನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಸೊ ಅದರ ನೆಕ್ಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಇದಾಗಿದ್ದು ಲಾಮಾ 2 ಅನ್ನುವ ಹೆಸರಿನಲ್ಲಿ, ಈ ಒಂದು ಪ್ರಾಣಿಯ ಹೆಸರಿನ ಮೇಲೆ ಲಾಮಾ 2 ಅಂತ ಹೆಸರಿಡಲಾಗಿದೆ. ಸೊ ಲಾಮಾ 2 ಅನ್ನುವ ಹೆಸರಿನಲ್ಲಿ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲನ್ನು ಮೆಟಾ ಮತ್ತು ಮೈಕ್ರೋಸಾಫ್ಟ್ ಕಂಪನಿಗಳಿಂದ ಡೆವಲಪ್ ಮಾಡಲಾಗಿದೆ ಅಂತ
ಈ ಒಂದು ಕಾಂಟೆಕ್ಸ್ಟನ್ನು ಅಥವಾ ನ್ಯೂಸ್ ಬಂದಿತ್ತು. ಯಾವುದೇ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಒಂದು ನಿರ್ದಿಷ್ಟವಾದಂತಹ ಲ್ಯಾಂಗ್ವೇಜನ್ನು ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ C++ ಆಗಿರ್ಬೋದು, ಅಥವಾ ಈ ಪೈಥಾನ್ ಆಗಿರ್ಬೋದು, ಅಥವಾ ಜಾವಾ ಆಗಿರ್ಬೋದು. ಈ ರೀತಿಯಾದಂತಹ ಈ ಸಾಫ್ಟ್ವೇರ್ ಡೆವಲಪಿಂಗ್ ಲ್ಯಾಂಗ್ವೇಜಸ್ಗಳ ಮೂಲಕ ಆ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತಹ ಸಾಫ್ಟ್ವೇರನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಈ ಮೆಟಾ ಮತ್ತು ಮೈಕ್ರೋಸಾಫ್ಟ್ ಕಂಪನಿಗಳಿಂದ ಲಾಮಾ 2 ಅನ್ನುವ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡಲಾಗಿದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಮುಖ್ಯವಾಗಿ ಸದ್ಯಕ್ಕೆ ಜಾಗತಿಕವಾಗಿ ಸಾಕಷ್ಟು ಎಮರ್ಜಿಂಗ್ ಕಂಪನಿಗಳಾದಂತಹ ChatGPT, OpenAI ಮತ್ತು ಗೂಗಲ್ ಸಂಸ್ಥೆಯ ಬಾರ್ಡ್ ಅನ್ನುವ ಈ ಒಂದು ಲ್ಯಾಂಗ್ವೇಜ್ಗಳಿಗೆ ಒಂದು ಟಕ್ಕರನ್ನು ನೀಡಲು ಅಥವಾ ಒಂದು ಪ್ರತಿಸ್ಪರ್ಧೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಮೈಕ್ರೋಸಾಫ್ಟ್ ಮತ್ತು ಮೆಟಾ ಕಂಪನಿಗಳಿಂದ ಲಾಮಾ 2 ಅನ್ನುವ ಈ ಒಂದು ಡೆವಲಪ್ಮೆಂಟನ್ನು ಅಥವಾ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈ ಲಾಮಾ 2 ಅನ್ನುವ ಈ ಒಂದು ಸ್ಕ್ರಿಪ್ಟನ್ನು ಅಥವಾ ಈ ಲ್ಯಾಂಗ್ವೇಜನ್ನು ಉಚಿತವಾಗಿ ಇತರ ವಿವಿಧ ಡೊಮೇನ್ಗಳಲ್ಲಿ ಆಕ್ಸೆಸ್ಸನ್ನು ನೀಡುವಂತಹ ಒಂದು ಪ್ರಾವಧಾನವನ್ನು ನೀಡಲಾಗಿದ್ದು, ಓಪನ್ ಸೋರ್ಸಸ್ ಸಾಫ್ಟ್ವೇರ್ ಅಂತ ಕೂಡ, ಲ್ಯಾಂಗ್ವೇಜ್ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸದ್ಯಕ್ಕೆ ಈ ಲಾಮಾ 2ನಲ್ಲಿ 3 ವಿಧದ ಒಂದು ಸೈಜ್ಗಳಲ್ಲಿ ಈ ಒಂದು ಲ್ಯಾಂಗ್ವೇಜನ್ನು ಪಬ್ಲಿಷ್ ಮಾಡಲಾಗಿದ್ದು, 7B, 13B ಮತ್ತು 70B ಅನ್ನುವ ಡಿಫ್ರೆಂಟ್ ಆದಂತಹ ಸೈಜ್ಗಳಲ್ಲಿ ಈ ಲಾಮಾ 2 ಲ್ಯಾಂಗ್ವೇಜ್ಗಳನ್ನು ರಿಲೀಸ್ ಮಾಡಲಾಗಿದೆ. ಸೊ ಇದು ಮುಖ್ಯವಾಗಿ ಸದ್ಯಕ್ಕೆ ಅಲ್ಲಿರುವಂತಹ ಈ ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ಗಳಿಗೆ ಕಂಪೇರ್ ಮಾಡಿದರೆ ಉತ್ತಮ ಕಾರ್ಯಕ್ಷಮತೆಯನ್ನು ಮತ್ತು ಉತ್ತಮ ತಾರ್ಕಿಕ ಕೋಡಿಂಗ್ ಪ್ರೊಫಿಷಿಯನ್ಸಿ ಆಗಿರ್ಬೋದು, ಈ ನಾಲೆಜ್ ಟೆಸ್ಟ್ಗಳಾಗಿರ್ಬೋದು, ಇದರಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ಹೊಂದಿದೆ ಅಂತ ಕೂಡ ಈ ಲಾಮಾ 2 ಬಗ್ಗೆ ಹೇಳಲಾಗ್ತಾ ಇದೆ. ಸೊ ಸದ್ಯಕ್ಕೆ ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದ್ದು, ಅಂದರೆ ಯಾವುದೇ ರೀತಿಯಾದಂತಹ ಇತರ ಕಂಪನಿಗಳು ಅಥವಾ ಈ ಜಾಗತಿಕವಾಗಿ ಇತರ ಕಂಪನಿಗಳಿಗೂ ಕೂಡ ಆಕ್ಸೆಸ್ ಮಾಡುವಂತಹ ನಿಟ್ಟಿನಲ್ಲಿ ಓಪನ್ ಸೋರ್ಸಸ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳಾಗಿದ್ದು, ಈ ಒಂದು ಮುಂದಿನ ವರ್ಷಗಳಲ್ಲಿ ಈ ಮೆಟಾ ಮತ್ತು ಮೈಕ್ರೋಸಾಫ್ಟ್ಗಳಿಂದ ಈ ChatGPT ಮತ್ತು ಗೂಗಲ್ನ ಇತರ ಒಂದು ಲ್ಯಾಂಗ್ವೇಜ್ಗಳಿಗೆ ಒಂದು ಕೌಂಟರನ್ನು ನೀಡುವಂತಹ ನಿಟ್ಟಿನಲ್ಲಿ ಕೂಡ ಈ ಲಾಮಾ ಅನ್ನುವ ಲ್ಯಾಂಗ್ವೇಜ್ ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಭೂಮಿ ಸಮ್ಮಾನ್ ಪ್ರಶಸ್ತಿಯ ಬಗ್ಗೆ ಈ ಒಂದು ಆರ್ಟಿಕಲ್ ಇದ್ದು, ಇತ್ತೀಚೆಗೆ ನವದೆಹಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ಆಯೋಜಿಸಲಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿಗಳು 2023 ವರ್ಷದ ಭೂಮಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಭೂಮಿ ಸಮ್ಮಾನ್ ಪ್ರಶಸ್ತಿ ಏನು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಭಾರತದಾದ್ಯಂತ ಈ ಭೂ ದಾಖಲೆಗಳನ್ನು ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ನ ಅಡಿಯಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ಗಳನ್ನು ಆಧುನೀಕರಣಗೊಳಿಸುವಂತಹ, ಭೂ ದಾಖಲೆಗಳನ್ನು ಆಧುನೀಕರಣಗೊಳಿಸುವಂತಹ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಒಂದು ಭೂಮಿ ಸಮ್ಮಾನ್ ಅನ್ನುವ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಮುಖ್ಯವಾಗಿ ಈ ಆಯಾ ರಾಜ್ಯಗಳಲ್ಲಿ ಉತ್ತಮ ಸಾಧನೆ ತೋರಿದಂತಹ 9 ರಾಜ್ಯ ಕಾರ್ಯದರ್ಶಿಗಳು, ಅಂದರೆ ಇವರು ಸೀನಿಯರ್ IAS ಆಫೀಸರ್ಗಳಾಗಿರುತ್ತಾರೆ. ಸೊ 9 ರಾಜ್ಯ ಕಾರ್ಯದರ್ಶಿಗಳು ಮತ್ತು 68 ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ಈ ಭೂಮಿ ಸಮ್ಮಾನ್ ಅನ್ನುವ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳಿಂದ ನೀಡಲಾಗಿದೆ. ಸೊ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ DILRMP ಅಂತ ಇದರ ಶಾರ್ಟ್ ಫಾರ್ಮ್ ಆಗಿದೆ. ಅಂದರೆ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಇದು ಮುಖ್ಯವಾಗಿ ಕೇಂದ್ರ ವಲಯದ ಯೋಜನೆಯಾಗಿದ್ದು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಭೂ ಸಂಪನ್ಮೂಲ ಇಲಾಖೆಯಿಂದ ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ. ಇದರ ಮುಖ್ಯ ಗುರಿ ಏನು ಅಂತಂದರೆ, ದೇಶದಾದ್ಯಂತ ಸೂಕ್ತವಾದಂತಹ ಸಮಗ್ರ ಭೂ ಮಾಹಿತಿಯನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸುವುದು ಮತ್ತು ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವಂತಹ ಒಂದು ಉದ್ದೇಶವನ್ನು ಈ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಒಳಗೊಂಡಿದೆ. ಮುಖ್ಯವಾಗಿ ಇದರಲ್ಲಿ ಕಂಪ್ಯೂಟರೀಕರಣ, ಸರ್ವೆ ಆ್ಯಂಡ್ ರೀಸರ್ವೆ, ನೋಂದಣಿ ಗಣಕೀಕರಣ ಈ ರೀತಿಯಾದಂತಹ ವಿವಿಧ ಪ್ರಮುಖ ಅಂಶಗಳನ್ನು ಒಳಗೊಂಡಿದ್ದು, ದೇಶದಾದ್ಯಂತ ಈ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವುದರಿಂದ ಸಾಕಷ್ಟು ಅನುಕೂಲಗಳು ಆಗಲಿವೆ. ಅಡ್ವಾಂಟೇಜಸ್ಗಳು ಏನು ಅಂತ ಇಂಪಾರ್ಟೆಂಟ್ ಆಗಿದೆ, ನೋಟ್ ಮಾಡಿ ಇಟ್ಕೊಳ್ಳಿ.
ನ್ಯಾಯಾಲಯದಲ್ಲಿ ಸದ್ಯಕ್ಕೆ ಇರುವಂತಹ ಭೂ ವಿವಾದಕ್ಕೆ ಸಂಬಂಧಪಟ್ಟಂತಹ ಕೇಸಸ್ಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಲು ಈ ಡಿಜಿಟಲೀಕರಣಗೊಂಡಂತಹ ಭೂ ದಾಖಲೆಗಳು ಸಹಾಯವನ್ನು ಮಾಡುತ್ತೆ. ಅದೇ ರೀತಿಯಾಗಿ ಈ ವಿವಾದಿತ ಜಮೀನುಗಳು ಕೇಸ್ಗಳನ್ನು ಕೋರ್ಟ್ಗಳಲ್ಲಿ ಹೊಂದಿದ್ರೆ ಆ ಭೂಮಿಗಳಲ್ಲಿ ಸಾಗುವಳಿಯನ್ನು ಮಾಡದೇ ಇರುವುದರಿಂದ GDPಗೆ ಸಾಕಷ್ಟು ನಷ್ಟವಾಗುತ್ತೆ ಅಂತ ಕೂಡ ಈ ಒಂದು ಪಾಯಿಂಟನ್ನು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿಟ್ಕೊಳ್ಳಿ. ಅದೇ ರೀತಿಯಾಗಿ ಭಾರತ ಸರ್ಕಾರದಿಂದ 2024ರ ವೇಳೆಯವರೆಗೆ 100%ನಷ್ಟು ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ನೋಟ್ ಮಾಡಿಟ್ಕೊಳ್ಳಿ, ಭೂ ದಾಖಲೆಗಳನ್ನು 100% ಡಿಜಿಟಲೀಕರಣಗೊಳಿಸುವಂತಹ ಒಂದು ಉದ್ದೇಶವನ್ನು ಅಥವಾ ಗುರಿಯನ್ನು 2024ರವರೆಗೆ ತಲುಪುವಂತಹ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇದರ ಮೇಲೆ ಪ್ರಶ್ನೆ ಬಂದರೂ ಬರ್ಬೋದು. ಅದೇ ರೀತಿಯಾಗಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದುಗೂಡಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಈ ಸಹಕಾರಿ ಫೆಡರಲಿಸಮ್ ಅಥವಾ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಏನು ಕರಿತೇವೆ, ಸೊ ಆ ಒಂದು ಕೋಆಪರೇಟಿವ್ ಫೆಡರಲಿಸಮನ್ನು ಅಚೀವ್ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಸ್ಪರ ನಂಬಿಕೆ ಮತ್ತು ಪಾಲುದಾರಿಕೆಯೊಂದಿಗೆ ಕೆಲಸ ಮಾಡಿದರೆ ಯಾವ ರೀತಿಯಾಗಿ ಉತ್ತಮ ಪ್ರತಿಫಲಗಳನ್ನು ಅಥವಾ ರಿಸಲ್ಟ್ಗಳನ್ನು ಪಡೆಯಬಹುದಾಗಿದೆ ಅಂತ ಅನ್ನೋದಕ್ಕೆ ಈ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಒಂದು ಪ್ರಸ್ತುತವಾದಂತಹ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಎಲ್ಲ ಪಾಯಿಂಟ್ಸ್ಗಳನ್ನು, ಅದರಲ್ಲೂ ಮುಖ್ಯವಾಗಿ ಈ ಲಾಸ್ಟ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ 4 ಪಾಯಿಂಟ್ಗಳನ್ನು ಕಂಪಲ್ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಎಸ್ಸೆಗಳಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವ ರೀತಿಯಾಗಿ ಈ ಕೃಷಿ ಅಭಿವೃದ್ಧಿ ಆಗಬೇಕು ಅಥವಾ ಈ ಲ್ಯಾಂಡ್ ರೆಕಾರ್ಡ್ಗಳಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪಾಯಿಂಟನ್ನು ಮೆನ್ಷನ್ ಮಾಡಬೇಕು ಅಂತಂದರೆ ಮತ್ತು ಕೋಆಪರೇಟಿವ್ ಫೆಡರಲಿಸಮ್ಗೆ ಸಂಬಂಧಪಟ್ಟಂತಹ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಬೇಕು ಅಂತಂದರೆ ಈ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ಭೂಮಿ ಸಮ್ಮಾನ್ ಅನ್ನುವ ಪ್ರಶಸ್ತಿಗಳನ್ನು ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಿದಂತಹ ಅಧಿಕಾರಿಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗ್ತಾ ಇದೆ ಅಂತ ಕೂಡ ನೆನಪಿಟ್ಕೊಳ್ಳಿ. 2024ರ ವೇಳೆಗೆ ಭಾರತದಾದ್ಯಂತ ಈ ಭೂ ದಾಖಲೆಗಳನ್ನು ಡಿಜಿಟಲೈಸೇಷನ್ ಮಾಡಬೇಕು, 100% ಡಿಜಿಟಲೀಕರಣಗೊಳಿಸಬೇಕು ಅಂತ ಸರ್ಕಾರ ಗುರಿಯನ್ನು ಹೊಂದಿದೆ ಅಂತ ಕೂಡ ಪಾಯಿಂಟನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಈ ಸ್ಟೇಟ್ಮೆಂಟ್ಗಳಿಗೆ ಸರಿಯಾಗಿ ಉತ್ತರ ನೀಡುವುದರ ಮೂಲಕ ರಿವೈಸ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ಸ್ಟೇಟ್ಮೆಂಟ್, ಭಾರತದ ಈ ವಿರೋಧ ಪಕ್ಷಗಳ ರಾಜಕೀಯ ನಾಯಕರು INDIA ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅನ್ನುವ ಒಕ್ಕೂಟವನ್ನು ರಚಿಸಲು ಒಗ್ಗೂಡಿದ್ದಾರೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕಾಗಿದ್ದು ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ವಿರೋಧ ಪಕ್ಷದ ಈ ನಾಯಕರುಗಳು ಅಥವಾ ರಾಜಕೀಯ ಪಕ್ಷದ ನಾಯಕರುಗಳು ಭಾರತದಲ್ಲಿ ಈ BJPಯ ವಿರುದ್ಧ ಅಥವಾ ಮುಖ್ಯವಾಗಿ NDA ಸರ್ಕಾರದ ವಿರುದ್ಧ ಈ INDIA ಅನ್ನುವ ಒಂದು ಮೈತ್ರಿಕೂಟವನ್ನು ರಚಿಸುವಂತಹ ನಿರ್ಧಾರವನ್ನು ಮಾಡುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಿದ್ದಾರೆ ಅಂತ ಡೀಟೇಲ್ ಆಗಿ ಈ ಒಂದು ಇವೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. INDIA ಅಂತಂದರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅನ್ನೋದು ಟ್ರೂ ಆದಂತಹ ಸ್ಟೇಟ್ಮೆಂಟ್ ಆಗಿದೆ. T ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಎರಡನೇ ಸ್ಟೇಟ್ಮೆಂಟ್, ಜಪಾನ್ನ ಝೂಕ್ 2 ರಾಕೆಟ್ ಯಶಸ್ವಿಯಾಗಿ ಕಕ್ಷೆಗೆ ಹಾರಿದಂತಹ ವಿಶ್ವದ ಮೊದಲ ಮೀಥೇನ್ ಚಾಲಿತ ರಾಕೆಟ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಯಾಕಂತಂದರೆ ಈ ಝೂಕ್ 2 ಅನ್ನುವ ರಾಕೆಟ್ ಚೀನಾದಿಂದ ಉಡಾವಣೆ ಮಾಡಲಾದಂತಹ ಒಂದು ರಾಕೆಟ್ ಆಗಿದ್ದು, ಸೊ ಇದು ಫಾಲ್ಸ್ ಆಗುತ್ತೆ. ಆಲ್ರೆಡಿ ನಾವು ಈ ಝೂಕ್ 2 ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ಚೀನಾದ ಖಾಸಗಿ ಕಂಪನಿಯಾದಂತಹ ಲ್ಯಾಂಡ್ಸ್ಕೇಪ್ ಅನ್ನುವ ಕಂಪನಿಯಿಂದ ಈ ಮಿಥೇನ್ ಇಂಧನವನ್ನು ಬಳಸಿಕೊಂಡು ಕಕ್ಷೆಗೆ ತಲುಪಿಸಲಾದಂತಹ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಎರಡನೇ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಆಗಿದೆ. ಜಪಾನ್ ಅಲ್ಲ, ಚೀನಾ. ಮೂರನೇ ಸ್ಟೇಟ್ಮೆಂಟ್, ಈ ಮೆಟಾ ಮತ್ತು ಮೈಕ್ರೋಸಾಫ್ಟ್ ಕಂಪನಿಗಳು ಮುಖ್ಯವಾಗಿ ಕೃತಕ ಬುದ್ಧಿಮತ್ತೆ ಪಾಲುದಾರಿಕೆಯನ್ನು ವಿಸ್ತರಣೆ ಮಾಡುವಂತಹ ನಿಟ್ಟಿನಲ್ಲಿ ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಅಥವಾ LLM ಅನ್ನುವ ಈ ಒಂದು ಲ್ಯಾಂಗ್ವೇಜನ್ನು ಲಯನ್ 2 ಅನ್ನುವ ಹೆಸರಿನಿಂದ ಪರಿಚಯಿಸಿದ್ದಾರೆ ಅಂತ ರೀಸೆಂಟಾಗಿ ಈ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗುತ್ತೆ, ತಪ್ಪಾಗುತ್ತೆ. ಯಾಕಂತಂದರೆ ಇದರ ಹೆಸರು ಲಾಮಾ 2 ಅಂತ ಆ ಒಂದು ಪ್ರಾಣಿಯ ಹೆಸರಿನ ಮೇಲೆ ಹೆಸರನ್ನು ಇಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಲಾಮಾ 2 ಅನ್ನುವ ಈ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲನ್ನು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಲ್ಯಾಂಗ್ವೇಜ್ ಅಥವಾ ಸ್ಕ್ರಿಪ್ಟನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ ಅಂತ ಮೈಕ್ರೋಸಾಫ್ಟ್ ಮತ್ತು ಮೆಟಾ ಕಂಪನಿಗಳಿಂದ ಇದನ್ನು ಡೆವಲಪ್ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ಸ್ಟೇಟ್ಮೆಂಟ್ನಲ್ಲಿ ಭಾರತದಲ್ಲಿ 2030ರ ವೇಳೆಗೆ
100% ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವಂತಹ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗುತ್ತೆ, ತಪ್ಪಾಗುತ್ತೆ. ಯಾಕಂತಂದರೆ ಈ ಡೇಟ್ ಏನಿದೆ 2024 ಆಗಬೇಕು. ಭಾರತದಲ್ಲಿ 2024 ವೇಳೆಗೆ 100% ಭೂ ದಾಖಲೆಗಳನ್ನು ಡಿಜಿಟಲೈಸ್ ಮಾಡುವಂತಹ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಮತ್ತು ಈ ಒಂದು ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.